ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಡ್ರಾ ಮಾಡ್ತಾ ಇದ್ದೀವಿ ನೋಸ್. ಹೌದು ಫ್ರೆಂಡ್ಸ್, ನಾವು ಇವತ್ತು ಒಂದು ಮೂಗಿನ ಡ್ರಾಯಿಂಗನ್ನು ಮಾಡ್ತೀವಿ. ಮೂಗು ಹೇಗೆ ತೆಗೆಯೋದು ಅಂತ ನಿಮಗೆ ಡೀಟೇಲ್ ಆಗಿ ಮತ್ತು ಫುಲ್ ರಿಯಾಲಿಸ್ಟಿಕ್ ಆಗಿ ಹೇಳ್ಕೊಡ್ತೀನಿ. ಬಹಳ ಜನ ಡೀಟೇಲಿಂಗ್ ಮಾಡೋದು ತಪ್ತಾರೆ, ಹೆಚ್ಚೆಚ್ಚು ಜನ ಅಂದರೆ ಔಟ್ಲೈನ್ ಮಾಡುವಾಗಲೇ ತಪ್ತಾರೆ. ಇವತ್ತು ನಾನು ಔಟ್ಲೈನಿಂದು ಎಂಡ್ ತನಕ ಹೈಲೈಟ್ಸು ಕೊಡೋ ತನಕ ನಿಮಗೆ ಡೀಟೇಲ್ವಾಗಿ ಹೇಳ್ಕೊಡ್ತೀನಿ ನೋಡಿ. ಮೊದಲು ನೀವು ಔಟ್ಲೈನ್ ಹಾಕೋಬೇಕು. ನೀವು ಯಾವುದಾದ್ರೂ ರೆಫರೆನ್ಸ್ ನೋಡಿ, ಫೋಟೋ ನೋಡಿ ನೀವು ಔಟ್ಲೈನ್ ಹಾಕೋಬೋದು. ನಾನು ಇವಾಗ ನನ್ನ ಇಮ್ಯಾಜಿನ್ ಪ್ರಕಾರ ಹಾಕೋತೀನಿ ನೋಡಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಮತ್ತು ಫ್ರೆಂಡ್ಸ್, ನೀವು ಇಮ್ಯಾಜಿನ್ ಮಾಡಿ ನಾನು ಎಲ್ಲಿಂದ ಹೇಗೆ ತೆಗಿತಾ ಇದ್ದೀನಿ. ಅಂದರೆ ಹೇಗೆ ಅಂದರೆ, ಇವಾಗ ನಾನು ಈ ಲೈನನ್ನು ಮಾಡ್ತಾಯಿದ್ದೀನಿ. ಯಾಕೆ ಇಲ್ಲಿ ಐಸ್ ಬರುತ್ತೆ, ಅಲ್ಲಿ ಡೆಪ್ತ್ ಬರುತ್ತೆ ಅಲ್ವಾ, ಅದಕ್ಕೆ ನಾನು ಈ ಲೈನನ್ನು ಮಾಡ್ತಾಯಿದ್ದೀನಿ. ಇವಾಗ ನೀವು ನೋಡ್ಬೋದು, ಇಮ್ಯಾಜಿನ್ ಪ್ರಕಾರ ನಾವೊಂದು ನೋಸನ್ನು ಮಾಡಿದ್ದೀನಿ. ಇವಾಗ ಇದಕ್ಕೆ ಶೇಡಿಂಗನ್ನು ಮಾಡೋಣ. ಮತ್ತು ಇನ್ನೊಂದು ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ಲೈನ್ ಇದೊಂದು ಬೇರೆಯೇ ಆಗಿದೆ ಮತ್ತು ಇದೊಂದು ಬೇರೆಯೇ ಆಗಿದೆ. ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಂದ್ರೆ, ಯಾವಾಗಲೂ ಡ್ರಾಯಿಂಗ್ನಲ್ಲಿ ಇದು ಕರೆಕ್ಟು ಇದು ಕರೆಕ್ಟು ಪರ್ಫೆಕ್ಷನ್ ಯಾವುದೂ ಇರಲ್ಲ. ಈಗ ನೋಡಿ, ಇಲ್ಲೇ ಲೈನ್ ಬೇರೆ ಇದೆ, ಇಲ್ಲೇ ಬೇರೆ ಇದೆ. ಡ್ರಾಯಿಂಗ್ ಅಂದರೆ ಇದೆ, ಪರ್ಫೆಕ್ಟಾಗಿ ಬರಲ್ಲ ಒಂದೇ ಕಡೆಯಿಂದ. ಯಾಕಂದರೆ ಇಲ್ಲಿ ಬೇರೆ ಡೈರೆಕ್ಷನ್ನಿಂದ ಬರುತ್ತೆ, ಇಲ್ಲೇ ಬೇರೆ ಡೈರೆಕ್ಷನ್ನಿಂದ ಬರುತ್ತೆ. ಫ್ರೆಂಡ್ಸ್, ಇವಾಗ ಶೇಡಿಂಗ್ ಮಾಡೋದಕ್ಕೆ ಚಾರ್ಕೋಲ್ ಪೌಡರನ್ನು ಯೂಸ್ ಮಾಡ್ತೀನಿ ಮತ್ತು ಆ ಟೂಲ್ಸ್ಗಳನ್ನು ತೋರಿಸ್ತೀನಿ ನೋಡಿ. ಇದು ಚಾರ್ಕೋಲ್ ಪೌಡರ್ ಮತ್ತು ಇವು ಒಂದಿಷ್ಟು ಬ್ರಷ್ಗಳು ಮತ್ತು ಇದು ಚಾರ್ಕೋಲ್ ಪೆನ್ಸಿಲ್. ಇವಾಗ ನಾನು ಇಷ್ಟೇ ಪೆನ್ಸಿಲ್ಗಳನ್ನ ಯೂಸ್ ಮಾಡಿ, ಪೌಡ್ರನ್ನು ಯೂಸ್ ಮಾಡಿ ಡ್ರಾ ಮಾಡ್ತೀನಿ. ಮತ್ತು ಇನ್ನೊಂದು ಏನಂದರೆ, ಇದು ಹೈಲೈಟ್ ಸಲುವಾಗಿ ಎಲೆಕ್ಟ್ರಿಕ್ ಇರೇಸರ್. ಇವಾಗ ಡ್ರಾಯಿಂಗ್ ಶುರು ಮಾಡಿ. ನೀವು ಫಸ್ಟು ಯಾವ ಡೈರೆಕ್ಷನ್ನಿಂದನೂ ಶುರು ಮಾಡ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನಾನು ಮೊದಲು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಮತ್ತು ನೀವು ಜಾಸ್ತಿ ಚಾರ್ಕೋಲ್ ಯೂಸ್ ಮಾಡೋದ್ರಿಂದ ಭಾಳ ರಿಯಾಲಿಸ್ಟಿಕ್ ಆಗಿ ಡ್ರಾಯಿಂಗ್ ಬರುತ್ತೆ. ಇವಾಗ ನೀವು ನೋಡ್ಬೋದು, ನಾನು ಇವಾಗ ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ನೀವು ಬರೀ ಬ್ರಷ್ಗಳನ್ನು ಯೂಸ್ ಮಾಡಿ, ಚಾರ್ಕೋಲನ್ನು ಯೂಸ್ ಮಾಡಿದರೆ ಈ ಥರ ರಿಯಲಿಸ್ಟಿಕ್ ಆಗಿ ಬರುತ್ತೆ ಡ್ರಾಯಿಂಗು. ಗ್ರಾಫೈಟಲ್ಲೂ ಬರುತ್ತೆ, ಆದರೆ ಗ್ರಾಫೈಟ್ ಪೆನ್ಸಿಲ್ ಅದನ್ನು ಇದಕ್ಕೆ ಈಸಿ ಅದು. ಆದರೆ ಗ್ರಾಫೈಟ್ ಪೆನ್ಸಿಲ್ ನೀವು ಭಾಳ ಅಂದರೆ ಭಾಳ ಕಾಸ್ಟ್ಲಿ ಇದೆ. ನಿಮಗೆ ಬಜೆಟ್ ಇಲ್ಲ ಅಂದರೆ ನೀವು ಬೆಸ್ಟ್ ಅಂದರೆ ಬೆಸ್ಟ್ ಇದೇ ನೀವು ಯೂಸ್ ಮಾಡಬೇಕು. ಮತ್ತು ಫ್ರೆಂಡ್ಸ್, ಇನ್ನೊಂದು ಹೇಳ್ಬೇಕಂದ್ರೆ, ಚಾರ್ಕೋಲ್ ರಿಯಾಲಿಸ್ಟಿಕ್ ಡ್ರಾಯಿಂಗ್ ಅಷ್ಟೇ ತರುತ್ತೆ. ಚಾರ್ಕೋಲ್ ಬಿಟ್ಟು ಯಾವ ಪೆನ್ಸಿಲು ರಿಯಾಲಿಸ್ಟಿಕ್ ಡ್ರಾಯಿಂಗ್ ತರಲ್ಲ. ಒಂದು ಸ್ವಲ್ಪ ಯಾವುದಾದ್ರೂ ಪೆನ್ಸಿಲ್ ರಿಯಾಲಿಸ್ಟಿಕ್ ತರ್ಬೋದು ಸ್ವಲ್ಪ, ಆದರೆ ಚಾರ್ಕೋಲ್ ಕಂಪೇರ್ ಮಾಡಿದ್ರೆ ಯಾವುದೂ ಅಷ್ಟು ಬರಲ್ಲ. ನೀವು ಡೈಲಿ ಹೀಗೆ ಡ್ರಾ ಮಾಡ್ತಾ ಹೋದರೆ ಪೇಷನ್ಸ್ ತೊಗೊಂಡು ನೀವು ಈಸಿಯಾಗಿ ಭಾಳ ಜಲ್ದಿ ಕಲಿಬೋದು. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ಕಮೆಂಟ್ ಮಾಡಿಬಿಡಿ. ಹೀಗೆ
ನಾನು ಅಂದರೆ ಒಂದು ಸ್ವಲ್ಪ ಕ್ಲಿಯರಾಗಿ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಯಾವ ಥರ ಏನು ಡೌಟ್ಸ್ ಇದ್ದರು. ಇವಾಗ ಮೇನ್ ಬರುತ್ತೆ ನೋಡಿ. ಇವಾಗ ನಾನು ಇಷ್ಟೊಂದು ಡ್ರಾ ಮಾಡಿದೆ ಅಲ್ವಾ, ಇವಾಗ ಈ ಲೈನ್ ಇದೆ ಅಲ್ವಾ, ಹೀಗೆ ನಾವು ಹೀಗೆ ತೊಗೊಂಡ್ರೆ ಅದು ಸ್ಟ್ರೇಟಾಗಿ ಬರುತ್ತೆ ನೋಸ್ ನೋಡಿ. ಇವಾಗ ನೀವು ಇನ್ನಷ್ಟು ಇದನ್ನು ರಿಯಾಲಿಸ್ಟಿಕ್ ಆಗಿ ಮಾಡಬೇಕಂದ್ರೆ ನೀವು ಆದಷ್ಟು ನೀವು ಡ್ರಾಯಿಂಗ್ ಆಗಲಿ ಫೋಟೋಸ್ ಅಂಥವು ತೊಗೋಬೇಕಂದ್ರೆ ಹೀಗೆ ಡಾರ್ಕ್ನೆಸ್ ಇರಬೇಕು ಮತ್ತು ಹೈಲೈಟ್ಸ್ ಇರಬೇಕು ಅಂಥ ಫೋಟೋನ ನೀವು ಚಾಯ್ಸ್ ಮಾಡಿದ್ರೆ ಜಾಸ್ತಿ ರಿಯಾಲಿಸ್ಟಿಕ್ವಾಗಿ ಬರುತ್ತೆ ಡ್ರಾಯಿಂಗು. ಇವಾಗ ನೋಡಿ, ನಾನು ಇವಾಗ ಇಲ್ಲಿ ದಂಡಿಗೆ ನಾನು ಡಾರ್ಕ್ನೆಸ್ ಮಾಡ್ತೀನಿ, ಎಷ್ಟು ಎದ್ದು ಬರುತ್ತೆ ನೋಡಿ ಇವಾಗ ಡ್ರಾಯಿಂಗ್. ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ನೋಟ್ಸ್ ಡ್ರಾಯಿಂಗ್ ಪೂರ್ತಿ ಕಂಪ್ಲೀಟ್ ಆಗಿದೆ. ನಿಮಗೆ ಯಾವುದೇ ಡೌಟ್ ಇದ್ದರೂ ಏನೇ ಇದ್ದರೂ ನೀವು ಕಮೆಂಟ್ ಮಾಡಿ ಮತ್ತು ನಾನು ನಿಮಗೆ ಹೇಳ್ಕೊಡ್ತೇನೆ, ಎಲ್ಲ ಕನ್ನಡದಲ್ಲಿ ಹೇಳ್ಕೊಡ್ತೇನೆ. ನಾನು ಕನ್ನಡಿಗ. ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಮತ್ತು ಲೈಕ್ ಮಾಡಿಬಿಡಿ. ಮತ್ತು ಇನ್ನು ಮುಂದಿನ ಹೀಗೆ ಏನಾದರೂ ಡೌಟ್ ಇದ್ದರೆ ನೀವು ಸಾಧ್ಯವಾದಷ್ಟು ಕೇಳಿ ಕಮೆಂಟ್ ಮಾಡಿ, ನಾನು ಹೇಳುತ್ತೇನೆ. ಮತ್ತು ಈ ವಿಡಿಯೋ ಒಂದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಫ್ರೆಂಡ್ಸ್.